ಸ್ನೇಹಿತರೆ, ಇವತ್ತು ನಾನು ಚಿಕ್ಕಮಗಳೂರು, ಸಕಲೇಶಪುರ, ಸುಬ್ರಹ್ಮಣ್ಯ ಈ ಒಂದು ದಾರಿಲಿ ಒಂದು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇದ್ರದ್ದು ಮೋಟೋ ಲಾಗಿಂಗ್ ವಿಡಿಯೋ ಮಾಡ್ತೀನಿ. ಇವತ್ತು ಹೊರಡ್ತಿದ್ದೀವಿ. ಈಗ ಟೈಮ್ ಬಂದು ಒಂದು 11 ಗಂಟೆ ಆಗಿದೆ. ಮನೇಲಿ ಫುಲ್ ಫ್ಯಾಮಿಲಿ ಹೊರಡ್ತಾ ಇದ್ದೀವಿ. ಎಲ್ಲ ಹೊರಟು ಕೂತಿದ್ದಾರೆ. ಓಕೆ, ಹಲೋ ಕರ್ನಾಟಕ, ನಾನು ನಿಮ್ಮ ರಾಜೇಶ್ ಮೊಟಲಗರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೆಟ್ಸ್ ಬಿಗಿನ್ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಹೊರಟಿರೋದು ಚಿಕ್ಕಮಗಳೂರು, ಸಕಲೇಶಪುರ, ಸುಬ್ರಹ್ಮಣ್ಯ. ಇದು 3 ದಿನದ ಟ್ರಿಪ್ ಆಗಿರುತ್ತೆ. ನನ್ನ ಜೊತೆ ನಾನು ಮತ್ತು ನನ್ನ ಪಾಪು. ಈ ಸಲ ಫ್ಯಾಮಿಲಿ ಬಂದಿರೋದ್ರಿಂದ ನಾನು ಹೆಚ್ಚಿಗೆ ಎಲ್ಲೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಆಸೆ ತುಂಬ ಇದೆ. ಮಲ್ಲಳ್ಳಿ ಫಾಲ್ಸು, ಆಮೇಲೆ ಹೊಸಳ್ಳಿ ಬೆಟ್ಟ ಎಲ್ಲ ಮಾಡಬೇಕು ಅಂತಿದೆ. ಬಟ್ ಈ ಸಲ ಆಗಲ್ಲ. ಫ್ಯಾಮಿಲಿ ಇದೆ, ಪಾಪು ಬಂದಿದೆ, ಮನೆಯವ್ರು ಬಂದಿದ್ದಾರೆ. ಅವನು ಜಾಸ್ತಿ ದೂರ ಬೈಕಲ್ಲಿ ಕೂರಲ್ಲ ಪಾಪು. ಹಂಗಾಗಿ ಅದೇ ಮುಂಜರಾಬಾದ್ ಒಂದು, ಸುಬ್ರಹ್ಮಣ್ಯ ದೇವಸ್ಥಾನ ಒಂದು ಮಾಡಿಕೊಂಡು ವಾಪಸ್ ಬರೋಣ ಅಂತ. ಮತ್ತು ಇನ್ನೊಂದು ಸಲ ನಾನು ಯಾವಾಗಾರ ಈ ರೂಟು ಮಾಡ್ತೀನಿ, ಸಕಲೇಶಪುರ ರೂಟ್ ಮಾಡೋಣ ಅಂತಿದ್ದೀನಿ. ಒಬ್ಬನೇ ಬಂದುಬಿಟ್ಟು ಸೋಲೋ ಬಂದು ಮಾಡೋಣ ಅಂತಿದ್ದೀನಿ. ನೋಡಬೇಕು ಹೆಂಗಾಗತ್ತೋ. ಹಾಂ, ಹೋಗಿ ಬರ್ತೀವಿ ಮಾವ. ಹಾಂ, ನಿನ್ನೆ ಇಲ್ಲಿ ಸ್ಟೇ ಆಗಿದ್ವಿ ನಮ್ಮ ಮಾವ್ರ ಮನೇಲಿ. ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಸ್ನೇಹಿತರೆ, ಮೂಡಿಗೆರೆ ಬಂದ್ವಿ. ಚಿಕ್ಕಮಗಳೂರಿಂದ ಮೂಡಿಗೆರೆಗೆ ನಂಗೊಂದು 35-40 ನಿಮಿಷ ತಗೊಂಡೆ ಅಷ್ಟೇ. ಬಂದಿದ್ದೀನಿ. ಈಗ ಇಲ್ಲಿ ಸಕಲೇಶಪುರ ತಗೊಳ್ಬೇಕು ಡೈವರ್ಷನ್ನು. ಸ್ನೇಹಿತರೆ, ಇಲ್ಲಿ ಸಕಲೇಶಪುರದ ಹತ್ರ ಹೋಗ್ತಾ ಇದ್ದೀವಿ. ಇನ್ನೊಂದು 15 ಕಿಲೋಮೀಟರ್ ಇದೆ. ಇಲ್ಲೊಂದು ಕಡೆ ಬ್ರೇಕ್ ಹಾಕಿದ್ವಿ. ನೋಡಿ ಏನು ಸಖತ್ತಾಗಿದೆ. ವೈಲ್ಡ್ ಕಾರ್ಡ್ ಸಖತ್ತಾಗಿದೆ ಪ್ಲೇಸು. ಅದಕ್ಕೆ ಒಂದು ಬ್ರೇಕ್ ಹಾಕಿದ್ವಿ. ನನ್ನ ಬೈಕ್ ನೋಡಿ, ಅಲ್ಲಿಂದ ಬಂದು 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 ನನ್ನ ಬೈಕ್ ಸುಸ್ತಾಗ್ಬಿಟ್ಟಿದೆ. ಇಲ್ಲಿ ಬಂದು ನಿಂತ್ಬಿಟ್ಟಿದೆ ಸ್ನೇಹಿತರೆ. ನನ್ನ ಮಗ, ನಮ್ಮ ಮನೆಯವ್ರು ನೋಡಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಪ್ರವಾಸಿಗರ ಸುಂದರ ತಾಣಕ್ಕೆ ಸ್ವಾಗತ ಸ್ನೇಹಿತರೆ. ಸಕಲೇಶಪುರ ಇನ್ನೊಂದು 14 ಕಿಲೋಮೀಟ್ರ್ ಇದೆ. ಸಕಲೇಶಪುರ ಬಂದ್ವಿ. ಇಲ್ಲ ಮುಂದೆ ಮಂಜರಾಬಾದ್ ಪೋರ್ಟು. ಇದೆ, ಇಲ್ಲೇ ಹಾಕ್ಬೇಕು ಗಾಡಿ. ಇಲ್ಲೇ ಐತೆ. ಕುಡಿತೀರಾ? ಪಾರ್ಕಿಂಗ್ಗೆ ದಾರಿ ಅಂತ ಅಲ್ಲೈತೆ ಸರ್. ಮಂಜರಾಬಾದ್ ಇಲ್ಲೇ ಹೋಗ್ಬೋದಲ್ಲ? ಪಾರ್ಕ್ ಇಲ್ಲೇ ಮಾಡ್ಬೋದಾ? ಪಾರ್ಕಿಂಗ್ ಇಲ್ಲೇ ಮಾಡ್ಬೋದಾ? ಮೇಲೆ ಹಚ್ಬೇಕಾ ಈ ಕಡೆ? ಹಾಂ, ಕಾಫಿ ಕುಡ್ದು ಹೋಗೋಣ. ಹಾಂ, ಹೇಳಿರಿ. ಪಾರ್ಕಿಂಗ್ ಪ್ಲೇಸು ಈ ಟೈಪ್ ಇದೆ. ಈಗ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ. ಈ ಸ್ಟೆಪ್ಸು 250 ಸ್ಟೆಪ್ಸ್ ಇದೆಯಂತೆ ಸ್ನೇಹಿತರೆ. ಇದನ್ನು ಹತ್ತಬೇಕು. 10 ನಿಮಿಷ ಟೈಮ್ ತೊಗೊಳತ್ತೆ. ಬರೋರು ಸ್ವಲ್ಪ ನೀರು, ಸ್ನ್ಯಾಕ್ಸು ಏನಾರು ತೊಗೊಂಡು ಬರೋದು ಒಳ್ಳೆಯದು. ಯಾಕೆಂದರೆ 250 ಸ್ಟೆಪ್ಸ್ ಹತ್ತಬೇಕಲ್ವಾ.
ಹಾಗಾಗಿ ಸ್ಮಾರಕದ ಬಗ್ಗೆ ಒಂದು ಡೀಟೇಲ್ಸ್ ಇದೆ ನೋಡಿ. ಸ್ನೇಹಿತರೆ, ಇದೆ ನೋಡಿ ಮಂಜರಾಬಾದ್ ಕೋಟೆ. ಇದು 8 ಕೋನವನ್ನು ಹೊಂದಿದೆ. ಇದು ನಮ್ಮ ದೇಶದಲ್ಲೇ ನಕ್ಷತ್ರಾಕಾರದಲ್ಲಿರುವಂತ ಒಂದು ಕೋಟೆ ಅನ್ನೋದು ಒಂದು ನಿಯಂತ್ರಿತ ಪ್ಲೇಸು ಅಂತೇಳಿ ಇಲ್ಲಿ ಡೀಟೇಲ್ಸ್ ಇದೆ ನೋಡ್ಕೊಳ್ಳಿ. ಸ್ನೇಹಿತರೆ, ಈ ಕೋಟೆಯು 2 ಶತಮಾನದಿಂದ ಅಚಲವಾಗಿ ನಿಂತಿದೆ. ಯಾವುದೇ ರೀತಿ ಹಾಳಾಗಿಲ್ಲ ಸ್ನೇಹಿತರೆ. ಇದು ಸಕಲೇಶ್ಪುರದಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿರುವಂತೇಳಿ ದೋಣಿಗಾಲ ಅನ್ನೋ ಒಂದು ಹಳ್ಳಿಯಲ್ಲಿ ಒಂದು ಸಣ್ಣ ಗುಡ್ಡದ ಮೇಲೆ ಇದು ನಿರ್ಮಾಣ ಆಗಿದೆ. ಪುರಾತತ್ವ ಇಲಾಖೆ ಮತ್ತು ಫೋಟೋಗ್ರಫಿ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಸ್ನೇಹಿತರೆ, ಈ ಕೋಟೆಯು ಬಿಸಿಲೆ ಘಾಟು ಮತ್ತು ಶಿರಾಡಿ ಘಾಟಿನ ಕಾವಲಿನಲ್ಲಿದೆ. ಬೆಂಗಳೂರು ಮತ್ತು ಮಂಗಳೂರಿನ ಒಂದು ಹೈವೇಯಲ್ಲಿ ಶಿರಾಡಿ ಘಾಟ್ ಏನ್ ಸಿಗತ್ತೆ ಅದಕ್ಕಿಂತ ಮುಂಚೆನೆ ಸ್ನೇಹಿತರೆ ಈ ಕೋಟೆಯು ನಿಮಗೆ ಇದರದ್ದು ಕೋಟೆಯ ಗೇಟ್ಗಳು ನಿಮಗೆ ಕಾಣಸಿಗುತ್ತವೆ. ಸ್ನೇಹಿತರೆ, ಇದೆಲ್ಲ ಬಹುಶಃ ಸೈನಿಕರು ಉಳ್ಕೊಳ್ಳಿಕ್ಕೆ ಮಾಡಿರ್ಬೋದು ಅನಿಸುತ್ತೆ. ಸಣ್ಣ ಸಣ್ಣ ಒಂದು ಕೋಣೆಗಳನ್ನು. ಸ್ನೇಹಿತರೆ, ಈ ಥರ ಕೋಣೆಗಳಲ್ಲಿ ಒಂದು ಸುರಂಗದ ಮಾರ್ಗ ಇದೆಯಂತೆ. ಅದು ನಿಮಗೆ ಶ್ರೀರಂಗಪಟ್ಟಣಕ್ಕೆ ಹೋಗುತ್ತಂತೆ. ಇದು ಮದ್ದುಗುಂಡುಗಳನ್ನು ಸಂಗ್ರಹಿಸಲಿಕ್ಕೆ ಇಟ್ಟಂಥ ಜಾಗ ಇರ್ಬೋದು, ಸುರಂಗ ಬೇರೆ ಇರ್ಬೋದು ಸ್ನೇಹಿತರೆ. ನನಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ಗೂಗಲಲ್ಲಿ ಚೆಕ್ ಮಾಡಿದೆ, ಬಟ್ ಆದರೂ ಪೂರ್ತಿ ಮಾಹಿತಿ ಇಲ್ಲ. ಸ್ನೇಹಿತರೆ, ಈ ಕೊಳವನ್ನು ಸೈನಿಕರಿಗೆ ನೀರು ಕುಡಿಯೋಕ್ಕೆ, ಆಮೇಲೆ ಅವರು ಬಳಸಲಿಕ್ಕೋಸ್ಕರ ಈ ಕೊಳವನ್ನು ಮಾಡಿದ್ದಾರೆ ಅನಿಸುತ್ತೆ. ನೋಡಿ, ಟಿಪ್ಪು ಸುಲ್ತಾನ್ ಅವರು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಈ ಕೋಟೆಯನ್ನು. ಇಲ್ಲಿ ನೋಡಿ, ಇದು ಕೊಳ. ಬಟ್ ಇದರಲ್ಲಿ ನೀರಿಲ್ಲ ಈಗ. ಮಳೆಗಾಲದಲ್ಲಿ ನೀರು ಇರುತ್ತೆ ಅನಿಸುತ್ತೆ. ಸ್ನೇಹಿತರೆ, 8 ಕೋಣೆಗಳಲ್ಲೂ ಸೈನಿಕರು ಪಹರೆ ಕಾಯಲಿ ಅಂತೇಳಿ ಈ ಥರ ಮಾಡಿದ್ದಾರೆ ನೋಡಿ. ಈ ಥರ ಇದೆ. ಇಲ್ಲಿ ಕಿಂಡಿಯಲ್ಲಿ ಸೈನಿಕರು ಪಹರೆ ಕಾಯ್ತಾ ಇದ್ರು ಅನಿಸುತ್ತೆ ನೋಡಿ. ಈ ಥರ ಇದೆ. ಈ ಥರ ಕಿಂಡಿಗಳಲ್ಲಿ 8 ದಿಕ್ಕುಗಳಿಂದ ಯಾರ ಶತ್ರು ಸೈನಿಕರು ಬರ್ತಾರೋ ಏನೋ ಅಂತೇಳಿ ನೋಡಲಿಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ ಸ್ನೇಹಿತರೆ. ನೋಡಿ, ಕೋಟೆಯು ಸುಮಾರು ಸಮುದ್ರ ಮಟ್ಟದಿಂದ 3240 ಅಡಿ ಎತ್ತರದಲ್ಲಿ ಈ ಕೋಟೆ ನಿರ್ಮಾಣಗೊಂಡಿದೆ ಸ್ನೇಹಿತರೆ. ಇದು ಹೆಚ್ಚು ಕಮ್ಮಿ 5 ಎಕರೆ ಜಾಗದಲ್ಲಿ ವ್ಯಾಪಿಸಿದೆ. ಈ ಕೋಟೆನ 1792ನೇ ಇಸ್ವಿಯಲ್ಲಿ ಟಿಪ್ಪು ಸುಲ್ತಾನನು ನಿರ್ಮಿಸಿದ್ದಾನೆ ಸ್ನೇಹಿತರೆ. ಈ ಕೋಟೆಯನ್ನ ಫ್ರೆಂಚ್ ವಾಸ್ತುಶಿಲ್ಪಿಗಳನ್ನ ಬಳಸ್ಕೊಂಡ್ಬಿಟ್ಟು, ಮಿಲಿಟರಿ ವಾಸ್ತುಶಿಲ್ಪಿಗಳು, ಇಂಜಿನಿಯರ್ಗಳನ್ನ ಬಳಸ್ಕೊಂಡ್ಬಿಟ್ಟು ಟಿಪ್ಪು ಸುಲ್ತಾನನು ಇದನ್ನ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಿದ್ದಾನೆ. ಮೈಸೂರು ಸಂಸ್ಥಾನದ ಅಧಿಪತ್ಯವನ್ನು ಟಿಪ್ಪು ಸಾಧಿಸಿದ ಸಮಯದಲ್ಲಿ ಮರಾಠರು ಮತ್ತು ಬ್ರಿಟಿಷರು ಸೇರಿ ಟಿಪ್ಪುವಿನ ಮೇಲೆ ಯುದ್ಧ ಮಾಡಲು ಯೋಜನೆಯನ್ನು ಹಮ್ಮಿಕೊಂಡಿರ್ತಾರೆ. ಸ್ನೇಹಿತರೆ, ಟಿಪ್ಪುವು
ಮಂಗಳೂರು ಬಂದರನ್ನು ತನ್ನ ನೌಕಾನೆಲೆಯನ್ನಾಗಿಸಲು ಅವನು ಇಷ್ಟಪಟ್ಟಿರ್ತಾನೆ. ಸೊ ಮೈಸೂರಿನ ನಡುವಿನ ಹೆದ್ದಾರಿಯನ್ನು ತನ್ನ ಹತೋಟಿಲಿ ಇಟ್ಕೊಳ್ಬೇಕು ಅಂತೇಳಿ ಅವನು ಪ್ರಯತ್ನ ಪಡ್ತಿರ್ತಾನೆ. ಟಿಪ್ಪು ಈ ಸ್ಥಳಗಳ ಮೇಲೆ ನಡೆಯಬಹುದಾದಂಥ ನಿಜಾಮರು, ಮರಾಠರು ಮತ್ತು ಬ್ರಿಟಿಷರ ಒಂದು ದಾಳಿಯನ್ನು ತಡಿಲಿಕ್ಕೋಸ್ಕರ ಈ ಜಾಗದಲ್ಲಿ ಒಂದು ಆಯಕಟ್ಟಿನ ಜಾಗದಲ್ಲಿ ಈ ಕೋಟೆಯನ್ನು ನಿರ್ಮಿಸ್ತಾನೆ. ಬ್ರಿಟಿಷರ ವೈರಿಗಳಾದ ಫ್ರೆಂಚರ ಮೈತ್ರಿಯನ್ನು ಮಾಡಿ ಫ್ರೆಂಚ್ ಇಂಜಿನಿಯರುಗಳ ಸಹಾಯದಿಂದ ನಕ್ಷತ್ರಾಕಾರದ ಕೋಟೆಯನ್ನು ನಿರ್ಮಿಸಿದನು. ಈ ವಿನ್ಯಾಸದಲ್ಲಿ ನಿರ್ಮಿಸಿದ ಕಾರಣ ಏನಪ್ಪ ಅಂದರೆ ತನ್ನ ರಾಜ್ಯವನ್ನು ಬ್ರಿಟಿಷರ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು. ಸೈನಿಕರಿಗೆ ಅಷ್ಟದಿಕ್ಕುಗಳಿಂದ ಪಹರೆ ಕಾಯಲು ಅನುಕೂಲವಾಗುವಂತೆ ಕೋಟೆಯನ್ನು ನಿರ್ಮಿಸಲಾಗಿದೆ. 8 ದಿಕ್ಕಿನಲ್ಲಿ ಇಟ್ಟಿಗೆ ಮತ್ತು ಸುಣ್ಣವನ್ನು ಬಳಸಿ ಪುಟ್ಟ ಪುಟ್ಟ ಕಿಂಡಿಗೆಯನ್ನು ನಿರ್ಮಿಸಿ ಗುಮ್ಮಟಗಳನ್ನು ಕಟ್ಟಲಾಗಿದೆ. ಕೋಟೆಯ ಕಾಮಗಾರಿಯ ಮುಗಿದ ನಂತರ ಟಿಪ್ಪು ಕೋಟೆಯನ್ನು ವೀಕ್ಷಿಸಲು ಬಂದಾಗ ಇಲ್ಲಿ ದಟ್ಟವಾದ ಮಂಜು ಇದ್ದದರಿಂದ ಇದಕ್ಕೆ ಅವನು ಮುಂಜರಾಬಾದ್ ಕೋಟೆ ಎಂದು ಹೆಸರಿಟ್ಟನು. ಇಲ್ಲಿ ಸೈನಿಕರು ಉಳ್ಕೊಳ್ಳಿಕ್ಕೆ ಮತ್ತು ಅಡುಗೆ ಮಾಡಿಕೊಳ್ಳೋದಕ್ಕೆ ಕೆಲವಷ್ಟು ಕೋಣೆಗಳನ್ನು ಕಟ್ಟಿದ್ದಾರೆ. ಅದರಲ್ಲಿ ಒಂದು ಕೋಣೆಯ ಸ್ನೇಹಿತರೆ, ಕೋಣೆಯಲ್ಲಿ ಸುರಂಗ ಮಾರ್ಗ ಇದೆ. ಅದು ಸೀದಾ ಶ್ರೀರಂಗಪಟ್ಟಣ ತನಕ ಹೋಗುತ್ತೆ ಅಂತೇಳಿ ಇಲ್ಲಿ ಜನ ನಂಬ್ತಾರೆ. ನೀರಿನ ಕೊಳ ಇಲ್ಲಿದೆ ನೋಡಿ. ಇಲ್ಲಿ ಬಂದು ಅದ್ರ ಪಕ್ಕದಲ್ಲಿ 2 ನೆಲಮಾಳಿಗೆಗಳಿದ್ದಾವೆ. ಇಲ್ಲೊಂದಿದೆ, ಅಲ್ಲೊಂದಿದೆ. ಅದರಲ್ಲಿ ಎಲ್ಲ ಗನ್ ಪೌಡರ್ಗಳನ್ನು ಶೇಖರಣೆ ಮಾಡ್ತಾ ಇದ್ರಂತೆ ಸ್ನೇಹಿತರೆ. ಬೇಸಿಗೆಯಲ್ಲಿಯೂ ಸಹ ಸ್ನೇಹಿತರೆ ಈ ನೆಲಮಾಳಿಗೆಗಳಲ್ಲಿ ತುಂಬ ತಂಪಾಗಿರತ್ತಂತೆ ಸ್ನೇಹಿತರೆ ಈ ನೆಲಮಾಳಿಗೆಗಳು. ಈ ಕೋಟೆಯನ್ನು ವಾರಾಂತ್ಯದಲ್ಲಿ ಭೇಟಿ ನೀಡಲು ಒಳ್ಳೆ ಒಂದು ಜಾಗ ಸ್ನೇಹಿತರೆ. ಬೇಸಿಗೆಯಲ್ಲಿ ಆಕಾಶವು ತುಂಬ ಸ್ಪಷ್ಟವಾದ ಸಂದರ್ಭದಲ್ಲಿ ಈ ಕೋಟೆಯಲ್ಲಿ ನಿಂತು ಸೂಕ್ಷ್ಮವಾಗಿ ಗಮನಿಸಿದರೆ ಅರಬ್ಬಿ ಸಮುದ್ರ ಸಹ ಗೋಚರಿಸುತ್ತದೆ ಎಂದು ಪ್ರವಾಸಿಗರು ಹೇಳುತ್ತಾರೆ. ಪೂರ್ತಿ ಒಂದು ಸ್ಪಷ್ಟವಾಗಿರೋ ಹೊತ್ತಿಗೆ ಈಗ ಮೋಡ ಕವಿದಿದೆ, ಅರಬ್ಬಿ ಸಮುದ್ರ ಕಾಣುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿಂದ ಕಾಣಬಹುದು ನೋಡಿ. ಬಟ್ ಇವತ್ತು ಸ್ವಲ್ಪ ಮೋಡ ಕವ್ಕೊಂಡಿದೆ, ಹಾಗಾಗಿ ಸಾಧ್ಯ ಇಲ್ಲ ಅನಿಸುತ್ತೆ ಸ್ನೇಹಿತರೆ. ಕರಾವಳಿ ಪ್ರದೇಶಕ್ಕೆ ನೀವೆಲ್ಲ ಒಂದು ಭೇಟಿ ಕೊಡುವಾಗ, ಪ್ರವಾಸ ಹೋಗುವಾಗ ನೀವು ಈ ಒಂದು ಸ್ಥಳಕ್ಕೆ ಭೇಟಿ ಕೊಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡ್ರೋನ್ ಕ್ಯಾಮ್ರಾದಲ್ಲಾದರೆ ನಿಮಗೆ ಸ್ಟಾರ್ ಆಕಾರದಲ್ಲಿ ಈ ಕೋಟೆಯನ್ನು ನೋಡ್ಬೋದು ಸ್ನೇಹಿತರೆ. ನೀವು ಕ್ಲೀನಾಗಿ ಕಾಣುತ್ತೆ. ನಾನು ಸಾಧ್ಯವಾದರೆ ವಿಡಿಯೋ ಹಾಕೋ ಹೊತ್ತಿಗೆ ಡ್ರೋನ್ ಕ್ಯಾಮ್ರದ್ದು ಒಂದು ಗೂಗಲಿಂದು ಫೋಟೋನ ತೆಗೆದು ಹಾಕ್ತೀನಿ ಸ್ನೇಹಿತರೆ, ನೋಡಿ. ಓಕೆ ಸ್ನೇಹಿತರೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮಂಜರಾಬಾದ್ ಫೋರ್ಟಿಂದು ವಿಡಿಯೋ ಇಲ್ಲಿಗೆ ಮುಗೀತು. ನಾವು ವಾಪಸ್ ಹೋಗ್ತಾ ಇದ್ದೀವಿ. ನಾಳೆ ಸುಬ್ರಹ್ಮಣ್ಯದಲ್ಲಿ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಸ್ನೇಹಿತರೆ.